ಸ್ಟಾಕ್ ಮಾರ್ಕೆಟ್ ಸಂಪತ್ತು ಸೃಷ್ಟಿಸುವ ಜಾಗ ಆದರೆ ಶಿಸ್ತು ಇಲ್ಲದಿದ್ರೆ ಅದೇ ಜಾಗದಲ್ಲಿ ಸಂಪತ್ತಿನ ಜೊತೆಗೂ ಜೀವನವನ್ನ ಕಳೆದುಕೊಳ್ಳಬಹುದು. ಹೌದು, ಸ್ಟಾಕ್ ಮಾರ್ಕೆಟ್ ತಪ್ಪಲ್ಲ, ಇನ್ವೆಸ್ಟ್ಮೆಂಟ್ ತಪ್ಪಲ್ಲ, ಟ್ರೇಡಿಂಗ್ ಕೂಡ ತಪ್ಪಲ್ಲ. ಶಿಸ್ತು ಇಲ್ಲದೆ ಮಾರ್ಕೆಟ್ ಅನ್ನ ಕ್ಯಾಸಿನೋ ತರ ನೋಡೋದು ನಿಜವಾದ ತಪ್ಪು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಮೊದಲು ಸಣ್ಣ ಟ್ರೇಡ್, ಸ್ವಲ್ಪ ಲಾಭ, ತುಂಬಾ ಈಸಿ ಅನ್ಸುತ್ತೆ. ನಂತರ ಇನ್ನೂ ಸ್ವಲ್ಪ ದೊಡ್ಡ ಅಮೌಂಟ್, ಇನ್ನೂ ಸ್ವಲ್ಪ ದೊಡ್ಡ ರಿಸ್ಕ್, ಆಮೇಲೆ ಲೋನ್ ತೆಗೆದುಕೊಂಡು ಟ್ರೇಡಿಂಗ್ ಮಾಡ್ತೀರಾ. ಬಿಸ್ನೆಸ್ ನ ಹಣದಿಂದ ಟ್ರೇಡಿಂಗ್ ಮಾಡ್ತೀರಾ. ಕಂಪನಿಯ ಕ್ಯಾಶ್ ಫ್ಲೋನಿಂದ ಟ್ರೇಡಿಂಗ್. ಅಲ್ಲಿಂದ ಇನ್ವೆಸ್ಟರ್ ಸಾಯ್ತಾನೆ, ಜೂಜುಗಾರ ಹುಡ್ತಾನೆ. ಒಬ್ಬ ನಿಜವಾದ ಬಿಸ್ನೆಸ್ ಮನ್ಗೆ ಗೊತ್ತು ಸಂಪತ್ತು ನಿಧಾನವಾಗಿ ಬೆಳೆಯುತ್ತೆ ಅಂತ. ಆದ್ರೆ ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆಗಬೇಕು ಅನ್ನೋದು ತಪ್ಪು. ಆ ಆಲೋಚನೆ ಬಂದ ತಕ್ಷಣದಿಂದ ಬಿಸ್ನೆಸ್ ಮೇಲಿನ ಗಮನ ಕಡಿಮೆ ಆಗುತ್ತೆ. ಪ್ರತಿ 5 ನಿಮಿಷಕ್ಕೊಮ್ಮೆ ಮಾರ್ಕೆಟ್ ಚೆಕ್ ಮಾಡ್ತೀರಾ. ಕಸ್ಟಮರ್ ಜೊತೆ ಮಾತನಾಡ್ತಾ ಇದ್ರು ಚಾರ್ಟ್ ಬಗ್ಗೆ ಯೋಚನೆ ಇರುತ್ತೆ. ಉದ್ಯೋಗಿಗಳ ಜೊತೆ ಮೀಟಿಂಗ್ ನಲ್ಲಿದ್ರು ಷೇರು ಬೆಲೆ ಬಗ್ಗೆ ಟೆನ್ಷನ್. ನಿಧಾನವಾಗಿ ನಮ್ಮ ಕಂಪನಿಯ ಲಾಭಕ್ಕಿಂತ ದಿನದ ಮಾರ್ಕೆಟ್ ಮೂವ್ಮೆಂಟ್ ಮುಖ್ಯ ಆಗ್ಬಿಡುತ್ತೆ. ಆಮೇಲೆ ನಿಮ್ಮ ಬಿಸ್ನೆಸ್ ಗಳನ್ನ ನಿಮ್ಮ ಉದ್ಯೋಗಿಗಳು ನಡೆಸಲು ಶುರು ಮಾಡ್ತಾರೆ. ನಮ್ಮ ಜೀವನವನ್ನ ಮಾರ್ಕೆಟ್ ನಡೆಸಲು ಶುರು ಮಾಡುತ್ತೆ. ಒಂದು ದಿನ ಲಾಭ ಬಂದ್ರೆ ನಾನು ಇಡೀ ಪ್ರಪಂಚವನ್ನೇ ಗೆದ್ದೆ ಅನ್ನುವ ಭಾವನೆ. ಮರುದಿನ ನಷ್ಟ ಆದ್ರೆ ನಿದ್ದೆ ಬರೋದಿಲ್ಲ, ಕೋಪ ಹೆಚ್ಚಾಗುತ್ತೆ. ಕುಟುಂಬದ ಮೇಲೆ ಕೂಗ್ತೀವಿ, ಉದ್ಯೋಗಿಗಳ ಮೇಲೆ ಒತ್ತಡ ಹಾಕ್ತೀವಿ. ಒಂದು ಸ್ಕ್ರೀನ್ ಮೇಲಿನ ಕೆಂಪು ಬಣ್ಣ ತಮ್ಮ ಇಡೀ ಜೀವನವನ್ನೇ ನಾಶ ಮಾಡಿಬಿಡುತ್ತೆ, ಕೆಂಪಾಗಿಸಿಬಿಡುತ್ತೆ. ಆದ್ರೆ ಅತ್ಯಂತ ಅಪಾಯಕಾರಿ ಬಲೆ ಯಾವುದು ಗೊತ್ತಾ? ಆರಂಭದಲ್ಲಿ ಮಾರ್ಕೆಟ್ ನಮಗೆ ಹಣ ಕೊಡುತ್ತೆ, ಅದೇ ಇನ್ನಷ್ಟು ಆಕರ್ಷಣೆಗೆ ಒಳಪಡಿಸುತ್ತೆ. ನಾವು ಆಗ ಅಂದ್ಕೊಳ್ತೀವಿ ನನಗೆ ಮಾರ್ಕೆಟ್ ಗೊತ್ತು ಅಂತ. ಆದರೆ ಸತ್ಯ ಏನು ಗೊತ್ತಾ? ನಾವು ಅದರ ಗುಲಾಮರಾಗಿರ್ತೀವಿ. ಒಂದು ದಿನ ಉದ್ಯೋಗಿಗಳ ಸಂಬಳಕ್ಕೆ ಹಣ ಇರುವುದಿಲ್ಲ, ಬ್ಯಾಂಕ್ ಪಾವತಿಗಳು ನಿಲ್ಲುತ್ತೆ, ಕಂಪನಿಯ ಬಿಲ್ಗಳು ಬಾಕಿ ಆಗುತ್ತೆ. ಕೊನೆಗೆ ಕಂಪನಿಯನ್ನೇ ಮಾರಬೇಕಾದ ಪರಿಸ್ಥಿತಿ ಬರುತ್ತೆ. ಆಗ ಅರ್ಥ ಆಗುತ್ತೆ ನಾವು ಮಾರ್ಕೆಟ್ನಲ್ಲಿ ಹಣ ಗಳಿಸಲು ಹೋಗಿರ್ಲಿಲ್ಲ, ನಮ್ಮ ಬಿಸ್ನೆಸ್ನ ಭವಿಷ್ಯವನ್ನೇ ನಾಶ ಮಾಡಿದ್ದೇವೆ ಅಂತ. ಸೊ ನೆನಪಲ್ಲಿರಲಿ, ಸ್ಟಾಕ್ ಮಾರ್ಕೆಟ್ ಸಂಪತ್ತು ಸೃಷ್ಟಿಸುವ ಸಾಧನ, ಆದರೆ ಅದೇ ಸಂಪತ್ತು ಕಳೆದುಕೊಳ್ಳುವ ಆಟ ಆಗಬಾರ್ದು. ಟ್ರೇಡಿಂಗ್ ಮಾಡಿ, ಆದರೆ ನಿಯಮಗಳೊಂದಿಗೆ. ರಿಸ್ಕ್ ತೆಗೆದುಕೊಳ್ಳಿ, ಆದರೆ ನಿಮ್ಮ ಬಿಸ್ನೆಸ್ನ ಜೀವನಾಡಿಯನ್ನ ಪಣಕ್ಕಿಟ್ಟು ಅಲ್ಲ. ಇನ್ವೆಸ್ಟ್ ಮಾಡಿ, ಆದರೆ ಆತುರದಿಂದ ಅಲ್ಲ. ಶಿಸ್ತು ಇಲ್ಲದಿದ್ರೆ ಸ್ಟಾಕ್ ಮಾರ್ಕೆಟ್ ಒಂದು ಅವಕಾಶ ಅಲ್ಲ, ಅದು ಅಪಾಯ ಆಗಬಹುದು. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಬಿಸ್ನೆಸ್ ಮ್ಯಾನ್ ನ ಮೊದಲ ಜವಾಬ್ದಾರಿ ಒಂದು ದಿನದಲ್ಲಿ ಶ್ರೀಮಂತನಾಗೋದು ಅಲ್ಲ, ತಾನು ನಿರ್ಮಿಸಿದ ಸಂಪತ್ತನ್ನ ಕಾಪಾಡಿಕೊಂಡು ಮುಂದಿನ ಪೀಳಿಗೆವರೆಗೂ ತಲುಪಿಸೋದು. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.